ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಅಂತ ಹೇಳ್ಬೋದು, ಮೀಡಿಯಮ್ ರೀತಿದೊಂದು ಬ್ರೈಡಲ್ ಸಾರಿ ಕುಚ್ಚು ಅಂತಲೂ ಹೇಳ್ಬೋದು. ಬ್ರೈಡಲ್ ಅಲ್ಲ, ಸಾಮಾನ್ಯ ಗ್ರ್ಯಾಂಡೇ ಇದೆ, ಗ್ರ್ಯಾಂಡ್ ಸಾರಿ ಕುಚ್ಚು ಡಿಸೈನು ಅಂತ. ತುಂಬ ಸಿಂಪಲ್ಲು ಅಲ್ಲ, ಆ ಥರದ ಒಂದು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹೋಗಿ 0.75 mm ಯಾವಾಗ ನಂಗೆ ತೊಗೊಂಡಿದ್ದೀನಿ. ಇದಕ್ಕೆ ಹಾರ್ಟ್ ಶೇಪ್ ಬೀಡ್ ಮತ್ತು ಸ್ಮಾಲ್ ಗೋಲ್ಡನ್ ಬೀಡ್ ಉಪಯೋಗಿಸ್ತಾ ಇದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ, ಆದಮೇಲೆ 4 ಚೈನ್ ಮಾಡಿ ಬಟ್ಟೆಗೆ ಲಾಕ್, ಮತ್ತೆ 4 ಚೈನು ಬಟ್ಟೆಗೆ ಲಾಕ್, ಈಗ ಹಾರ್ಟ್ ಶೇಪ್ ಬೀಡ್ 2 ತಗೊಳ್ತಾ ಇದ್ದೀನಿ. ಫಸ್ಟ್ ಒಂದು ಹಾರ್ಟ್ ಶೇಪ್ ಬೀಡ್, ಇದನ್ನು ಫಸ್ಟ್ ಹಾರ್ಟ್ ಶೇಪ್ ಬೀಡ್ ತಗೊಂಡು ಇದು ಸಣ್ಣ ಸೈಡಲ್ಲಿ ಹುಕ್ಕನ್ನು ಹಾಕ್ಕೊಳ್ಳಿ ಈ ಥರ. ಆಮೇಲೆ ಅಗಲ ಸೈಡ್ ದಾರಕ್ಕೆ ಸೇರಿಸ್ಕೊಳ್ಳಿ, ಈ ಥರ ಸೇರಿಸ್ಕೊಳ್ಳಿ. ಇದನ್ನು ಲಾಕ್ ಮಾಡಿ, ಆಮೇಲೆ ಇನ್ನೊಂದು ಹಾರ್ಟ್ ಶೇಪ್ ಬೀಡ್ ತಗೊಳ್ತಾ ಇದ್ದೀನಿ. ಈಗ ಇದನ್ನು ಅಗಲ ಸೈಡ್ ಹುಕ್ಕಿಗೆ ಸೇರಿಸ್ಕೊಳ್ಳಿ, ಸಣ್ಣ ಸೈಡು ದಾರಕ್ಕೆ. ಶುರುವಿಗೆ ಸಣ್ಣ ಸೈಡ್ ಹುಕ್ಕಿಗೆ, ಆಮೇಲೆ ಅಗಲ ಸೈಡ್ ಉಲ್ಟಾ. ಈಗ ಇದನ್ನು ಮತ್ತೆ ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ, ವಿ ಶೇಪಲ್ಲಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಈ ಥರ. ಆಮೇಲೆ ಮತ್ತೆ 4 ಚೈನು, ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತೆ 4 ಚೈನು, ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತೆ 4 ಚೈನು, 3 ಸಾರಿ 4 ಚೈನು. ಆಮೇಲೆ ಇದೇ ಥರ ಬೀಡ್ ಸೇರಿಸ್ಕೊಳ್ಳಿ. ಫಸ್ಟಿಗೆ ಸಣ್ಣ ಸೈಡು ದಾರಕ್ಕೆ, ಇದಕ್ಕೆ ಹುಕ್ಕಿಗೆ ಸೇರಿಸ್ಕೊಳ್ಳಿ, ದಾರಕ್ಕೆ ದೊಡ್ಡ ಸೈಡು ಈ ಥರ ಅಗಲ ಸೈಡು. ಆವಾಗ ಈ ಸಣ್ಣ ಸೈಡು ಟಿಪ್ ಈ ಕಡೆ ಬರುತ್ತೆ. ಇದನ್ನು ಲಾಕ್ ಮಾಡಿ ಈಗ ಉಲ್ಟಾ ಸೇರಿಸ್ಕೊಳ್ಳಿ, ಯಾಕಂದರೆ ಸಣ್ಣ ಸೈಡ್ ಇಲ್ಲಿಗೆ ಬರಬೇಕಲ್ವ, ಅದಕ್ಕೆ. ನೋಡಿ, ಈಗ ಅಗಲ ಸೈಡ್ ಹುಕ್ಕಿಗೆ, ಸಣ್ಣ ಸೈಡ್ ದಾರಕ್ಕೆ ಉಲ್ಟಾ, ಆವಾಗ ಹಿಂಗೆ ಬರುತ್ತೆ, ಈ ಥರ ಬರುತ್ತೆ. ಇದನ್ನು ಲಾಕ್ ಮಾಡಿ ಆಮೇಲೆ ವಿ ಶೇಪಲ್ಲಿ ಸೇರಿಸಿ. ಈ ಥರ ವಿ ಶೇಪಲ್ಲಿ ಸೇರಿಸಿ. ಮತ್ತು 3 ಸಾರಿ 4 ಚೈನು ಪೂರ್ತಿ ಮಾಡಿ ತೋರಿಸ್ತೀನಿ. ಇದೇ ಥರ ಮಾಡ್ಕೊಂಡು ಹೋಗಿ. ಈ ಥರ ಈ ಸ್ಟೆಪ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಅಲ್ಲಿ ದಾರ ಕಟ್ ಮಾಡಿ ಈಗ ಮತ್ತೆ ಸ್ಟಾರ್ಟಿಂಗಲ್ಲಿ ಸೇರಿಸಿದ್ದೀನಿ. ಈಗ 4 ಚೈನು ಫಸ್ಟು ದಾರ ಸೇರಿಸ್ಕೊಂಡ್ಮೇಲೆ 4 ಚೈನ್ ಮಾಡಿ ಇದನ್ನು ಇಲ್ಲಿ ಈ ಲಾಕಲ್ಲಿ, ಮೊದಲಿನ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ 4 ಚೈನ್ ಇದೆ ಬೀಡ್ ಪಕ್ಕ. ಇಲ್ಲಿ 1 2 3 ಸಿಂಗಲ್ ಕ್ರೋಶೆ ಹಾಕ್ತಾ ಇದ್ದೀನಿ. 3 ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ನೆಕ್ಸ್ಟು ಈ ಬೀಡ್ ಹಿಂದ್ಗಡೆ ದಾರ ಇರುತ್ತಲ್ವ, ಇಲ್ಲಿ ಬೀಡ್ ಲಾಕ್ ಮಾಡಿರೋ ದಾರ, ಇಲ್ಲಿ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ನೋಡಿ, ಈ ದಾರ ತಗೊಂಡು ಈ ಬೀಡ್ ಹಿಂದ್ಗಡೆ ದಾರ ಇರುತ್ತಲ್ವ, ಇಲ್ಲಿ ಡಬಲ್ ಕ್ರೋಶೆ. 1 2 3 4 5 6. ಈಗ ಇಲ್ಲಿ ಇಷ್ಟು ಡಬಲ್ ಕ್ರೋಶ್ ಹಾಕಿದ್ದೀನಿ. ಎಷ್ಟು? 3 3 6 8 ಡಬಲ್ ಕ್ರೋಶ್ ಹಾಕಿದ್ದೀನಿ. ಈಗ ಈ ಬೀಡ್ ಮಧ್ಯ ಇದೆಯಲ್ವ, ಅಲ್ಲಿ 1 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಮಧ್ಯದ ಗ್ಯಾಪ್ ಇರುತ್ತಲ್ವ, 1 ಅಥವಾ 2 ಹಾಕ್ಕೋಬೋದು ಜಾಗ ಇದ್ದರೆ ನೋಡ್ಕೊಳ್ಳಿ.
2 ಡಬಲ್ ಕ್ರೋಶೆ. ಈಗ ಮತ್ತೆ ಈ ಬೀಡ್ ಹಿಂದ್ಗಡೆ 8 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ನೀವು ನೋಡ್ಕೊಳ್ಳಿ, ನೀವು ಹಾಕಿರೋ ಬೀಡ್ ಎಷ್ಟು ದೊಡ್ಡದು ಅದನ್ನು ಹೊಂದ್ಕೊಂಡಿರುತ್ತೆ ನೋಡಿ. ಇಲ್ಲಿ ಒಂದು 8 ಡಬಲ್ ಕ್ರೋಶೆ ಇಲ್ಲಿನೂ ಮಾಡಿದ್ದೀನಿ ನೋಡಿ. ಇದನ್ನು ನೆಕ್ಸ್ಟ್ 4 ಚೈನಲ್ಲಿ ಇಲ್ಲಿ ಲಾಕ್ ಮಾಡಿ. ಟೈಟ್ ಆಗೋದಾದರೆ ಇನ್ನೊಂದು ಎಕ್ಸ್ಟ್ರಾ ಮಾಡ್ಕೊಳ್ಳಿ ನೀವು. ಇದೀಗ ಟೈಟ್ ಅನಿಸುತ್ತೆ, ಅದರಿಂದ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ನೋಡ್ಕೊಳ್ಳಿ ನೀವು, ಟೈಟ್ ಆಗುತ್ತೆ ಅಂದರೆ 9 ಮಾಡ್ಕೋಬೋದು ನೀವು. ಈ ಥರ ಬರುತ್ತೆ ಅವಾಗ ನೋಡಿ. ಈ ಥರ ನಾನೀಗ ಇದರಲ್ಲಿ 9 ಹಾಕಿದ್ದೀನಿ, ಬಿಡಿಸ್ಬಿಟ್ಟು ಹಾಕಿದೆ, ಯಾಕಂದರೆ ಇದು ಟೈಟ್ ಆಯಿತು. ನೀವು ನೋಡ್ಕೊಳ್ಳಿ, ಯಾಕಂದರೆ ಬೀಡ್ಸ್ ಸೈಜ್ ಹೊಂದ್ಕೊಂಡಿರುತ್ತೆ. ನೀವು ತಗೊಂಡಿರೋ ಬೀಡ್ ಇದರಿಂದ ದೊಡ್ಡದಾದರೆ ಅಷ್ಟು ಸಾಕಾಗಲ್ಲ, ಎಕ್ಸ್ಟ್ರಾ ಬೇಕು. ಅಥವಾ ಚಿಕ್ಕದು ಬರುತ್ತೆ, ಚಿಕ್ಕದು ಹಾಕಿದರೆ ಇಷ್ಟು ಬೇಡ. ಆದ್ದರಿಂದ ಅದನ್ನು ನೋಡ್ಕೊಳ್ಳಿ ನೀವು. ಟೈಟ್ ಆದರೆ ಈ ಥರ ಬಗ್ಗುತ್ತೆ ನೋಡಿ, ಒಳಗಡೆ ಹಿಂಗೆ ಬಗ್ಗುತ್ತೆ. ಇದು ಟೈಟ್ ಆದರೆ. ಲೂಸ್ ಆದರೆ ವೇವ್ ಥರ ಬರುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಅವಾಗ ಅದು ಲೂಸು ಅಂತ. ಅದರಿಂದ ನೋಡಿ ಕರೆಕ್ಟಾಗಿ ಹಾಕ್ಕೊಳ್ಳಿ. ಇಲ್ಲಿ 4 ಚೈನಲ್ಲಿ ಲಾಕ್ ಮಾಡಿ ಅದನ್ನು. ಆಮೇಲೆ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಇಲ್ಲಿ. ಇದನ್ನು ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು 4 ಚೈನ್ ಅದು ಕುಚ್ಚಿಗೆ ಮಧ್ಯದಲ್ಲಿ. ಆಮೇಲೆ ಇಲ್ಲಿ ನೆಕ್ಸ್ಟು 4 ಚೈನಲ್ಲಿ 3 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. 3 ಸಿಂಗಲ್ ಕ್ರೋಶೆ ಹಾಕ್ಬಿಟ್ಟು ಬೀಡ್ ಹಿಂದ್ಗಡೆ 9 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಮುಂದುವರ್ಸ್ಕೊಂಡು ಹೋಗಿ 9 ಡಬಲ್ ಕ್ರೋಶೆ, ಮಧ್ಯದಲ್ಲಿ 2 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಇಲ್ಲಾಂದ್ರೆ ಅದು ಗ್ಯಾಪ್ ಬಿಟ್ಟಂಗೆ ಆಗುತ್ತೆ, ಅದಕ್ಕೋಸ್ಕರ ಈ ಬೀಡ್ಸ್ ಚೆನ್ನಾಗಿ ನಿಂತ್ಕೊಳ್ಳುತ್ತೆ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ, ಆವಾಗ ಇನ್ನೂ ಚೆನ್ನಾಗಿ ಬರುತ್ತೆ, ತೋರಿಸ್ತೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಒಂದು ಆರ್ಚ್ ಮಾಡಿದ್ದೀನಿ ಸ್ನೇಹಿತರೆ. ಈ ಥರ ನೋಡಿ, ಈ ಥರ ಬರುತ್ತೆ, ತೋರಿಸ್ತೀನಿ ನಿಮಗೆ. ಇದು ಲಾಕ್ ಅಂತ ಇಟ್ಕೊಳ್ಳಿ. ನೀವು ಇಲ್ಲಿ ದಾರ ಲಾಕ್ ಮಾಡಿದ್ದೀರಾ ಸ್ಟಾರ್ಟಿಂಗಲ್ಲಿ ಅಂತ ಇಟ್ಕೊಳ್ಳಿ. ಲಾಕ್ ಆದಮೇಲೆ ಫಸ್ಟು 4 ಚೈನ್ ಇರುತ್ತೆ ಕುಚ್ಚಿಂದು, ಅದನ್ನು ಹಾಗೆ ಮಾಡ್ಕೊಳ್ಳಿ. ಅದು ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ, ಲಾಕಲ್ಲೇ ಲಾಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಆರ್ಚ್ ಇದೆಯಲ್ವ, ನೀವು ಡಬಲ್ ಕ್ರೋಶೆ ಹಾಕಿರೋ ಆರ್ಚು, ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆ ನಂತರ ಇಲ್ಲಿ ಪೂರ್ತಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಬನ್ನಿ. ಈ ಫಸ್ಟ್ ಬೀಡ್ನ ಮೇಲೆ 9 ಡಬಲ್ ಕ್ರೋಶೆ ಹಾಕಿದ್ದೀರಲ್ವ, 9 ಡಬಲ್ ಕ್ರೋಶೆಯಲ್ಲಿನೂ ಸಿಂಗಲ್ ಕ್ರೋಶೆ. ಮೂರು ಪೂರ್ತಿ ಎಲ್ಲದರ ಮೇಲೇನೂ ಹಾಕೋಬೇಕು ನೀವು ಈ ಥರ. ನೋಡಿ, ಈ ಫಸ್ಟ್ ಬೀಡ್ನ ಹಿಂದ್ಗಡೆ ನೀವು 9 ಡಬಲ್ ಕ್ರೋಶೆ ಹಾಕಿರೋದಲ್ವ, ಅದರಲ್ಲಿ ಫುಲ್ಲು ಈ ಥರ ಸಿಂಗಲ್ ಕ್ರೋಶೆ. ಇನ್ನೊಂದಿದೆ ಇಲ್ಲಿ ನೋಡಿ, ಈ ಥರ ಫುಲ್ಲು. ಈಗ ನೆಕ್ಸ್ಟ್ ಇಲ್ಲಿ ಈ 2 ಬೀಡ್ಗಳ ಮಧ್ಯೆ 2 ಡಬಲ್ ಕ್ರೋಶೆ ಹಾಕಿದ್ದೀರಿ ನೋಡಿ, 2 ಹಾಕಿದ್ದೀರಲ್ವ, ಅದರಲ್ಲಿ ಫಸ್ಟಿಂದಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು 3 ಬೀಡ್ಸ್ ತಗೊಳ್ಳಿ, ಸಣ್ಣ ಬೀಡ್, ಸ್ಮಾಲ್ ಬೀಡ್ಸು. ಈ ಥರ 3 ತಗೊಳ್ಳಿ, ಒಂದೇ ಸಾರಿಗೆ 3 ಸೇರಿಸ್ಕೊಳ್ಳಿ. ಏನು ಮಧ್ಯದಲ್ಲಿ ಲಾಕ್ ಮಾಡೋದು ಅದು ಇದು ಏನು ಬೇಡ, ಒಂದೇ ಸಾರಿಗೆ ಈ ಥರ ತಗೊಳ್ಳಿ. ತಗೊಂಡು ಈ ಬೀಡನ್ನು ಲಾಕ್ ಮಾಡೋದು ಬೇಡ, ಈ 3 ಲಾಕ್ ಮಾಡೋದು ಬೇಡ. ಹಾಗೆ ಇಲ್ಲಿ ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಲಾಕ್ ಮಾಡಿ. ಆ ಮಿಡ್ಲಲ್ಲಿ ಸೇರಿಸಿರೋ 2 ಇದೆಯಲ್ವ, 2 ಡಬಲ್ ಕ್ರೋಶೆ ಸೇರಿಸಿದ್ದೀರಲ್ವ, ನೀವು ಮಾಡಿದ್ದೀರಲ್ವ, ಅಲ್ಲಿ ಹಿಂಗೆ ಇಲ್ಲಿ ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಮಿಡ್ಲಿನ ಈ 2 ಬೀಡ್ಗಳ ಮಧ್ಯದಲ್ಲಿ 2 ಡಬಲ್ ಕ್ರೋಶೆ ಹಾಕಿದ್ದೀರಲ್ವ, ಒಂದರಲ್ಲಿ ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು 3 ಬೀಡ್ಸ್ ಒಟ್ಟಿಗೆ ಸೇರಿಸ್ಬಿಟ್ಟು ನೆಕ್ಸ್ಟಿಂದಲ್ಲಿ ಲಾಕ್. ಇನ್ನು ಉಳಿದಿರೋ ಈ ನೆಕ್ಸ್ಟ್ ಬೀಡ್ನ 9 ಡಬಲ್ ಕ್ರೋಶೆಯಲ್ಲಿ ಹಾಗೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಬನ್ನಿ. ಪ್ರತಿಯೊಂದಲ್ಲೂ ಬರೀ ಸಿಂಗಲ್ ಕ್ರೋಶೆ, ಮಧ್ಯದಲ್ಲಿ ಮಾತ್ರ 3 ಬೀಡ್ಸ್ ಸೇರಿಸೋದು. ಇದೊಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ.
ಇದನ್ನು ನೀವು ಇಲ್ಲೀಗ ಈ ಲಾಕಲ್ಲಿ ಲಾಕ್ ಮಾಡಿ, ಅಥವಾ ಇಲ್ಲಿ ನೀವು ಟೈಟ್ ಆಗುತ್ತೆ ಅಂದರೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಶುರು ಮಾಡ್ಕೋಬೋದು. ಇಲ್ಲ ಅಂದರೆ ನೋಡಿ ಇದು ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ, ಅಲ್ಲಿ ಲಾಕ್ ಮಾಡಿ ನೋಡಿ ಈ ಥರ ಬರುತ್ತೆ. ಇಲ್ಲಿ ನೀವು ಲಾಕಿಂದ ಮಾಡಿದಾಗ ನಿಮಗೆ ಟೈಟ್ ಆಗುತ್ತೆ, ನೀವು ಹಾಕಿರೋ ಡಬಲ್ ಕ್ರೋಶೆ ಇನ್ನೂ ಟೈಟ್ ಇದೆ ಅಂತ ಇದ್ದರೆ ಆವಾಗ ನೀವು ಒಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಆ 4 ಚೈನಲ್ಲಿ. ನೋಡ್ಕೊಳ್ಳಿ ನಿಮ್ಮ ಆರ್ಚ್ ಯಾವ ರೀತಿ ಇರುತ್ತೆ ಅಂತ. ಇದು ನೋಡಿ ಈ ಥರ ಇಟ್ಟಾಗ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಒಂಥರ ಡಿಫ್ರೆಂಟಾಗಿ ಬರುತ್ತೆ. ಮಧ್ಯದಲ್ಲಿ ಹಾರ್ಟ್ ಶೇಪ್ ಬೀಡ ಇದ್ಕೊಂಡು ಮೇಲಿಂದ ಆರ್ಚು ಇದೇ ಥರ ಮಾಡ್ಕೊಂಡೋಗಿ. ಈ ಮಧ್ಯದಲ್ಲಿ 4 ಚೈನ್ ಮಾಡ್ಕೊಳ್ಳಿ ಕುಚ್ಚಿಗೆ. ನೆಕ್ಸ್ಟ್ ಆರ್ಚಲ್ಲೂ ಅದೇ ಥರ ಮಾಡ್ಕೊಳ್ಳಿ. ತುಂಬ ಸಿಂಪಲ್, ಈಸಿಯಾಗಿದೆ. ಪೂರ್ತಿ ಮಾಡಿ ತೋರಿಸ್ತೀನಿ ನೋಡಿ. ಕುಚ್ಚೆಲ್ಲ ಹಾಕಿ ಆದಮೇಲೆ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅಂದರೆ ಡಿಫ್ರೆಂಟಾಗಿ ಒಂಥರ ಬೇರೆ ರೀತಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿದೆ ಈ ಡಿಸೈನು. ಹೊಸ ಡಿಸೈನ್ ಇದು, ನೀವು ಮಾಡಿ ನೋಡಿ ನಿಮಗೂ ಗೊತ್ತಾಗತ್ತೆ. ಪೂರ್ತಿ ಸೀರೆಗೆ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ. ಇದೇ ಥರ ಹೊಸ ಹೊಸ ಡಿಸೈನ್ಗಳು ಇನ್ನು ಮುಂದೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಾನು. ಆದ್ದರಿಂದ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ ಆನ್ ಮಾಡಿ, ಆಲ್ ಬಟನ್ ಇದು ಮಾಡಿಕೊಂಡು ಆನ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಥ್ಯಾಂಕ್ ಯು.